ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸಕ್ಕೆ ಹೋದಾಗ ಅಲ್ಲಿ ಪ್ರತಿ ತಿಂಗಳು ಮಾಡುವಂತ ವೇತನ ಒಂದು ಬಿಲ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಪ್ರತಿ ತಿಂಗಳು ಮಾಡುವಂತ ಒಂದು ಸಂಬಳದ ಒಂದು ಬಿಲ್ ಅನ್ನ ನಾವು ಯಾವ ರೀತಿಯಾಗಿ ಇವತ್ತು ಡಾಟಾ ಎಂಟ್ರಿ ಮಾಡಿ ಇವತ್ತು ಜನರೇಟ್ ಮಾಡಬಹುದು ಅನ್ನುವಂತ ವಿಧಾನವನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಓಕೆ, ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಒಂದು ಚಾರ್ಟ್ ಕೂಡ ಸಂಪೂರ್ಣವಾಗಿ ಮಾಡಿ ಇಟ್ಕೊಂಡಿದ್ದೇನೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿ ಇಲ್ಲಿ ನೋಡಬಹುದು ಎಂಪ್ಲಾಯ್ ಸ್ಯಾಲರಿ ಸೀಟ್ ಆಫ್ ದ ಏಪ್ರಿಲ್, ಅಂದ್ರೆ ಏಪ್ರಿಲ್ ತಿಂಗಳ ವೇತನ ಒಂದು ಬಿಲ್ಲಿನ ಒಂದು ಸೀಟ್ ಕೂಡ ನಾನು ಸಂಪೂರ್ಣವಾಗಿ ರೆಡಿ ಮಾಡಿ ಇಟ್ಕೊಂಡಿನಿ. ನೀವು ಎಲ್ಲರ ಕೆಲಸಕ್ಕೆ ಹೋಗಾಕತ್ತಿರಲಿ ತಿಂಗಳ ವೇತನ ಮಾಡ್ರಪ್ಪ ಅಂತಂದ್ರ ಈ ರೀತಿಯಾಗಿ ಒಂದು ಫಾರ್ಮೆಟ್ ರೆಡಿ ಮಾಡ್ಕೊಂಡ್ಬಿಡ್ರಿ. ತಮ್ಗಳೇ ಮೊದಲು ಏನ್ ಮಾಡ್ಬೇಕ, ಅವ್ರ ಐಡಿ ನಂಬರ್ ಹಾಕೋರಿ, ಅವ್ರ ಹೆಸರು ಹಾಕೋಬೇಕ, ಡಿಸಿಗ್ನೇಷನ್ ಅವ ಏನ್ ಮಾಡ್ತಾನೆ, ಮ್ಯಾನೇಜರ್ ಅದನೋ ಏನ್ ಅದನ್ನ ಹಾಕೋಬೇಕ, ಅವ್ರಿಗೆ ಬೇಸಿಕ್ ಸ್ಯಾಲರಿ ಕಂಪನಿ ಎಷ್ಟು ಕೊಡಾಕತ್ತದ ಅದನ್ನ ಹಾಕೋರಿ. ಒಂದು ತಿಂಗಳದ ಒಳಗೆ ಎಷ್ಟು ದಿನ ಹಾಜರಿ ಬಂದಾನ ಅಂದ್ರ ಕೆಲ್ಸಕ್ಕೆ ಬಂದಾನ ಅದನ್ನ ಹಾಕೋಬೇಕ. ಅದಾದ ನಂತರ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅವನಿಗೆ ತಿಂಗಳಿಗೆ 15,000 ರೂಪಾಯಿ ಅದಂದ್ರ 20 ದಿನ ಡ್ಯೂಟಿಗೆ ಬಂದಾನ ಅಂದ್ರೆ ಅವನಿಗೆ ಎಷ್ಟು ಪಗಾರ ಕೊಡ್ಬೇಕು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ನೀವು ಎಂಟರ್ ಮಾಡ್ಕೋಬೇಕು. ಮುಂದೆ HRA ಕಂಪನಿ ಕೊಡುತ್ತೆ, ಹೋಮ್ ರೆಂಟ್ ಅಲೌನ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಮನೆ ಬಾಡಿಗೆ ಕೂಡ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಆ ಒಂದು ಕಂಪನಿ ನಿಮ್ಗ ರೊಕ್ಕ ಕೊಡ್ತದ. ನೆಕ್ಸ್ಟ್ DA ಕೂಡ ಕೊಡ್ತದ, ಡೈಲಿ ಅಲೌನ್ಸ್ ಚಾರ್ಜ್ ಕೂಡ ಕೊಡತ್ತೆ, ಜೊತೆಗೆ ಕನ್ವೆನ್ಸ್ ಕೂಡ ಕೊಡ್ತಾರ. ಓವರ್ ಟೈಮ್ ಡ್ಯೂಟಿ, ನಿಮ್ಮ ಸಮಯ ಬಿಟ್ಟು ನೀವು ಇನ್ನ ಹೆಚ್ಚಿನ ಸಮಯ ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಅದಕ್ಕೂ ಕೂಡ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಓವರ್ ಟೈಮ್ ಇನ ಪಗಾರ ಕೂಡ ಕೊಡ್ತಾರ. ಜೊತೆಗೆ ಓವರ್ ಟೈಮ್ ಎಲ್ಲಾ ಸೇರಿ ಅವರಿಗೆ ಗ್ರಾಸ್ ಸ್ಯಾಲರಿ ಎಷ್ಟೈತೆ ಅನ್ನೋದನ್ನ ನಾವು ಟೈಪ್ ಮಾಡಬೇಕು. ಮುಂದೆ ಟೈಪ್ ಆದ ನಂತರ PF ಹೋಗ್ತದ, ನೆಕ್ಸ್ಟ್ ESI ಹೋಗ್ತದ, ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಕೈಯಾಗಿ ಎಷ್ಟು ರೊಕ್ಕ ಬರ್ತಾವ ಅಂತೇಳಿ ನೀವೇನ್ ಮಾಡ್ಬೇಕಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬೇಕಾಗ್ತದ. ಅವಾಗ ಇದನ್ನ ಯಾವ ರೀತಿಯಾಗಿ ತಿಂಗಳ ವೇತನ ಬಿಲ್ ಅನ್ನ ಮಾಡ್ತಾರೆ, ಇವುಗಳಿಗೆ ಯಾವ ರೀತಿಯಾಗಿ ಫಾರ್ಮುಲಾಗಳನ್ನ ಬಳಕೆ ಮಾಡಿಕೊಂಡು ನಾವು ಲೆಕ್ಕಾಚಾರವನ್ನ ಮಾಡಬೇಕು ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ತಿಂಗಳ ವೇತನ ಬಿಲ್ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ಕಲ್ತು ಬಿಡ್ತೀರಿ. ಈಗ ನೋಡ್ರಿ, ರಾಜು YB ಅನ್ನೋನಿಗೆ ಮ್ಯಾನೇಜರ್ ಅದಾನ, ಎಷ್ಟು ಸಂಬಳ ಕೊಡ್ತಾ ಇದಾರೆ, 25,000 ರೂಪಾಯಿ ಪೇಮೆಂಟ್ ಕೊಡ್ತಾನ. ಅವನಿಗೆ ಎಷ್ಟು ದಿನ, 30 ದಿನ ಬಂದ್ರೆ ಅಟ್ಟೆ 25,000 ಸಿಗ್ತದ, ನೆನ್ಪಿಟ್ಕೋರಿ. ಮುಂದ ಗುರು SN ಅನ್ನೋನಿಗೆ ಎಷ್ಟು ಕೊಡ್ತಾರಪ್ಪ ಅಂದ್ರೆ ಒಂದು 21,000 ರೂಪಾಯಿ ಇವನಿಗೆ ಸಂಬಳ ಇದೆ, ಹೌದಾ. ನೆಕ್ಸ್ಟ್ ಇವರಿಗೆ ಅನಿಲ್ ಕುಮಾರ್ ಅವರಿಗೆ ಎಷ್ಟು ಕೊಡ್ತಾ ಇದಾರೆ, 18,000 ರೂಪಾಯಿ ಸಂಬಳ ಇದೆ. ನೆಕ್ಸ್ಟ್ ಇವರಿಗೆ ಒಂದು 15,000 ರೂಪಾಯಿ ವೇತನ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ 15,000 ಇವರಿಗೂ ಕೂಡ 15,000 ಸಿಗುತ್ತೆ. ಜೊತೆಗೆ ಅಟೆಂಡೆನ್ಸ್, ಇವ್ರು ಎಷ್ಟು ದಿನ ಕೆಲಸಕ್ಕೆ ಬಂದಾರ ಆ ಕಂಪನಿ ಒಳಗೆ ಅನ್ನೋದನ್ನ ನೀವು ಮ್ಯಾನ್ಯುವಲ್ ಆಗಿ ಬರಿಬೇಕ. ಯಾಕಂದ್ರೆ ಅಲ್ಲಿ ಬಯೋಮೆಟ್ರಿಕ್ ಯಾವುದೋ ಒಂದು ಮೂಲಗಳಿಂದ ಅಟೆಂಡೆನ್ಸ್ ತಗೋತಿರ್ತಾರ, ಅವ್ರ ಅಟೆಂಡೆನ್ಸ್ ತಗೊಂಡು ಹಾಕೋಬೇಕಿಲ್ಲ. ಕಂಪನಿ ಅವರಿಗೆ ಫಿಕ್ಸ್ ಸ್ಯಾಲರಿ ಮಾಡೈತಿ, ತಿಂಗಳಿಗೆ ನೀವು ಬಂದ್ರ 30 ದಿನ ಕೆಲಸ ಮಾಡಿದ್ರೆ 25,000 ರೂಪಾಯಿ ಸಿಗ್ತಾವ, 21,000 ರೂಪಾಯಿ ಸಿಗ್ತೈತಿ. ನೀವು ಎಲ್ಲರೂ 20 ದಿನ 30 ದಿನ ಬಂದ್ರೆ ಅದರೊಳಗೆ ಕ್ಯಾಲ್ಕುಲೇಷನ್ ಮಾಡಿ ನೀವು ಎಷ್ಟು ದಿನ ಬಂದಿರ್ತೀರಿ ಅಷ್ಟೇ ದಿನದ ಸ್ಯಾಲರಿ ನಿಮ್ಗೆ ಕಂಪನಿಯವರು ಕೊಡ್ತಾರ. ಯಾವುದೇ ಕ್ಷೇತ್ರ ಆಗಿರ್ಬೋದು, ಇವತ್ತು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಅಥವಾ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಅಥವಾ ಬೇರೆ ಬೇರೆ ಸೆಕ್ಟರ್ ಗಳಲ್ಲಿ ಕೆಲಸಕ್ಕೆ ಹೋದಾಗ ತಿಂಗಳ ವೇತನ ಬಿಲ್ ಅನ್ನ ಮಾಡಬೇಕಾಗಿತ್ತು ಅಂದ್ರೆ ಈ ರೀತಿಯಾಗಿ ಒಂದು ಫಾರ್ಮೆಟ್ ಅನ್ನ ರೆಡಿ ಮಾಡ್ಕೊಂಡು ನೀವೇನ್ ಮಾಡಬೇಕು, ತಿಂಗಳ ವೇತನ ಬಿಲ್ ಅನ್ನ ಮಾಡಬಹುದು. ಮತ್ತೆ ಇದರಲ್ಲಿ ಸಪೋಸ್ ಏನಾದ್ರೂ ಆಡ್ ಮಾಡಬೇಕಾಗಿತ್ತು, ಸರ್ ಇಲ್ಲಿಂದ ಇನ್ಕಮ್ ಟ್ಯಾಕ್ಸ್ ಒಂದಿಲ್ಲ, ಅವಾಗ ನೀವೇನ್ ಮಾಡಬಹುದು, IT ಅಂತೇಳಿ ಕೂಡ ಇಲ್ಲಿ ಇನ್ನೊಂದು ಟೇಬಲ್ ಅನ್ನ ತಗೋಬಹುದು. ಹೆಂಗ್ ತಗೊಳ್ಳೋದ್ರಿ ಸರ್ ಅಂದ್ರೆ, ESI ಮುಂದ್ಗಡೆನೆ IT ಬರಬೇಕು ಅಂದ್ರೆ ನಾವು ಕ್ಯಾಶ್ ಇನ್ ಹ್ಯಾಂಡ್ ಏನಿದೆಯಲ್ಲ ಇಲ್ಲಿ ನಾವೇನ್ ಮಾಡ್ಬೇಕು, ಇನ್ ಹ್ಯಾಂಡ್ ಕ್ಯಾಶ್ ಇನ್ ಹ್ಯಾಂಡ್ ಸ್ಯಾಲರಿ ಏನಿದೆಯಲ್ಲ ಅವಾಗ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ ಎಂಟೈರ್ ರೋ ಕಾಲಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಕಾಲಮ್ ಬಂದ್ಬಿಡ್ತದೆ. ಇಲ್ಲಿ IT ಅಂತಾನು ಕೂಡ ನೀವೇನ್ ಮಾಡಬಹುದು, ಇನ್ಕಮ್ ಟ್ಯಾಕ್ಸ್ ಅಂದ್ರೆ IT ಅಂತಾನು ಕೂಡ ಬರ್ದ್ ಬಿಡಬಹುದು, ಗೊತ್ತಾಗ್ತದ. ಅಂದ್ರೆ ಟ್ಯಾಕ್ಸ್ ಕೂಡ ಎಷ್ಟು ಕಟ್ ಆಗುತ್ತೆ ಅನ್ನೋದು ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಸಂಪೂರ್ಣವಾಗಿ ಬರಿಬಹುದು. IT ಅಂತಾನು ಕೂಡ ಇನ್ಕಮ್ ಟ್ಯಾಕ್ಸ್ ಅಂತಾನು ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ಬರ್ಕೋಬಹುದು. ಓಕೆನಾ. ಈಗ ನಾವು ಬೇಕಾಗಿಲ್ಲ ಅಂದ್ರೆ ಡಿಲೀಟ್ ಮಾಡಬಹುದು. ಸರ್ ಈ ಕಾಲಮ್ ಬ್ಯಾಡ್ರಿ ನನಗಂದ್ರೆ ನೀವು ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡಬಹುದು, ಡೈರೆಕ್ಟ್ ಆಗಿ ಅದನ್ನ ಡಿಲೀಟ್ ಕೂಡ ಬ್ಯಾಕ್ ಪೇಸ್ ಪ್ರೆಸ್ ಮಾಡಿದ್ರೆ ಡಿಲೀಟ್ ಕೂಡ ಆಗ್ಬಿಡ್ತದೆ. ಮತ್ತೆ ಈ ರೀತಿಯಾಗಿ ಆಡ್ ಮಾಡಬಹುದು. ಬ್ಯಾಡ್ ಆಗಿತ್ತು ಸರ್ ಅಂದ್ರೆ ಕಂಟ್ರೋಲ್ Z ಮಾಡ್ಕೊರಿ, ಆಟೋಮೆಟಿಕ್ ಅದು ಹೋಗ್ಬಿಡ್ತದೆ. ಓಕೆ, ತಲೆ ಕೆಡಿಸ್ಕೋಬೇಡ್ರಿ. ಅಂದ್ರೆ ಬೇಕು ಅಂದಾಗ ಹೆಂಗ್ ಹಾಕೋಬೇಕಂತ ತೋರಿಸ್ಕೊಟ್ಟೆ ನಿಮ್ಗೆ. ಅಂದ್ರೆ ಎಷ್ಟ್ರ ಆಡ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕ್ರಿ ಸರ್ ಅಂತೇಳಿ ಹೇಳ್ಕೊಟ್ಟೆ. ಓಕೆ, ಈಗೇನ್ ಮಾಡ್ಬೇಕಾಗಿದೆ, ಅಟೆಂಡೆನ್ಸ್ ಎಷ್ಟು ದಿನ ಬಂದ, ರಾಜು 28 ದಿನ ಕೆಲಸ ಮಾಡ್ಯಾನ. ನೆಕ್ಸ್ಟ್ ಗುರು SN ಒಂದ 25 ದಿನ ಅಷ್ಟೇ ಬಂದಾನ, ಉಳಿದಿದ್ದ ದಿನ ತಿರುಗಾಡಕ್ ಹೋಗ್ಬಿಟ್ಟಾರ ಅವ್ರ. ನೆಕ್ಸ್ಟ್ ಸೂಪರ್ವೈಸರ್ ಎಷ್ಟು ದಿನ ಬಂದಾನಪ್ಪ, 18,000 ರೂಪಾಯಿ ಪಗಾರ ಐತಿ ಇವನಿಗೆ, 18 ದಿನ ಬಂದಾನ ಹುಲಿ. ನೆಕ್ಸ್ಟ್ ಮಲ್ಲು ಪಾಟೀಲ್ ಅನ್ನೋನು 20 ದಿನ ಡ್ಯೂಟಿ ಮಾಡ್ಯಾನ, ಇವ ಅಂದ್ರು 15 ದಿನ ಅಷ್ಟೇ ಮಾಡ್ಯಾನ, ಬೇಕು ಬೇಡ ಬರ್ತಾನೆ ಕಂಪ್ನಿ ಕೆಲ್ಸಕ್ಕೆ. ಓಕೆ, ನೆಕ್ಸ್ಟ್ ಇವ್ರಿಗೆ ಸ್ಯಾಲರಿ ಎಷ್ಟು ಕೊಡ್ತದ ಕಂಪ್ನಿ ಲೆಕ್ಕ ಮಾಡ್ಬೇಕಲ್ಲ, ಅವಾಗ ಏನ್ ಮಾಡ್ಬೇಕು, ಈಸ್ ಈಕ್ವಲ್ ಟು ಅಂತ ಹಾಕೋಬಿಡ್ಬೇಕ್ರಿ. ಸ್ವಲ್ಪ ಜೂಮ್ ಮಾಡ್ಲೇನಾ ನಿಮ್ಗೂ ಕೂಡ ಕಾಣಿಸ್ಲಿ ಸ್ವಲ್ಪ ಪಾಪ.
ಓಕೆ, ಇದನ್ನ ಸಂಪೂರ್ಣವಾಗಿ ತೆಗೆದು ಇಲ್ಲಿಂದ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಜೂಮ್ ಮಾಡ್ತೀನಿ, ಅಂದ್ರೆ ಸ್ವಲ್ಪ ಕ್ಲಿಯರಿಟಿ ಕಾಣಿಸಲಿ. ಓಕೆ, ಅವಾಗ ಏನ್ ಮಾಡ್ಬೇಕು ಅಂದ್ರೆ = ಅಂತ ಫ್ರೆಶ್ ಮಾಡ್ಕೊಳ್ಳಿ. = ಹಾಕಿದ ನಂತರ ಬೇಸಿಕ್ ಸ್ಯಾಲರಿ ಎಷ್ಟಿದೆ, 25,000 ಇದೆ. ಎಷ್ಟು ದಿನಕ್ಕೆ 25,000 ಕೊಡ್ತಾ ಇದಾರೆ ಇವರಿಗೆ? ಎಷ್ಟು ದಿನ ಕೊಡತ್ತಾರೆ ಬೇಸಿಕ್ ಸ್ಯಾಲರಿ? 30 ದಿನಕ್ಕೆ ಬಾರ್ 30 ಡೇಸ್ಗೆ 25,000 ಬರ್ತದೆ. ಹಂಗಾದ್ರೆ ಎಷ್ಟು ದಿನ ಕೆಲಸ ಮಾಡ್ಯಾನವ ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಿಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಸ್ಟಾರ್ ಹಾಕೊಂಡು ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ 28 ದಿನವನ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗ್ತದೆ. ಓಕೆ, 28 ದಿನ ಸೆಲೆಕ್ಷನ್ ಮಾಡ್ಕೊಂಡು ಎಂಟರ್ ಮಾಡ್ಕೊಂಡ್ರೆ ಆಟೋಮೆಟಿಕ್ 23,333 ರೂಪಾಯಿ ತಿಂಗಳ ಸ್ಯಾಲರಿ. ಇಷ್ಟೇ, ಬಹಳ ಸಿಂಪಲ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ನೋಡ್ಕೊಂಡ್ಬಿಡ್ರಿ, = ಅಂತ ಹಾಕೋಬೇಕಾ, 21,000 ಮೇಲೆ ಸೆಲೆಕ್ಷನ್ ಮಾಡ್ರಿ. ಮಾಡಿದ ನಂತರ ಬಾರ್ ಕೋಡ್ ಎಷ್ಟು ದಿನ, 30 ದಿನಕ್ಕ. ಸ್ಟಾರ್ ಎಷ್ಟು ದಿನ ಬಂದಾನ ಕೆಲಸಕ್ಕ, 25 ದಿನ ಬಂದಾನ. ಓಕೆ, ಎಂಟರ್ ಮಾಡ್ಕೋರಿ, ಆಟೋಮೆಟಿಕ್ 17,500 ರೂಪಾಯಿ ಬಂತು. ನೆಕ್ಸ್ಟ್ HRA ಕಂಪನಿ ಕೊಡ್ತದೆ. HRA ಎಷ್ಟು ಕೊಡ್ತಾ ಇದೆ ಕಂಪನಿ? ಒಂದು 2,000 ರೂಪಾಯಿ ಹೋಮ್ ರೆಂಟ್ ಅಲೌನ್ಸ್ ಕೊಡ್ತಾ ಇದೆ. ನೆಕ್ಸ್ಟ್ ಒಬ್ಬೊಬ್ಬರಿಗೆ ಒಂದೊಂದು ಕೊಡಾಕತ್ತಿತ್ತು ಅಂತ ತಿಳ್ಕೊಂಡ್ಬಿಡ್ರಿ, 1,500 ರೂಪಾಯಿ ಇವ್ರಿಗೆ ಕೊಡ್ತದೆ. ನೆಕ್ಸ್ಟ್ ಇವ್ರಿಗೆ 12,000 ಇದ್ದವರಿಗೆ ಒಂದು 1,200 ರೂಪಾಯಿ ಕೊಡ್ತದೆ. ನೆಕ್ಸ್ಟ್ 12,000 ಆಯ್ತು ಮರ 1,200, ಇವರಿಗೂ ಕೂಡ 1,000 ಮತ್ತೆ ಇವರಿಗೂ ಕೂಡ 1,000 ಹೋಮ್ ರೆಂಟ್ ಅಲೌನ್ಸ್. ಬರಾತೀನಿ, ನಿಮ್ಗೆ ಎಷ್ಟು ಕೊಡ್ತಾರ ಕಂಪನಿ ಎಷ್ಟು ಕೊಡ್ತಿದ್ದ ಅಷ್ಟು ಹಾಕೋಬಿಡ್ಬೇಕು ನೀವು. ನೆಕ್ಸ್ಟ್ DA ಎಷ್ಟು ಕೊಡ್ತಾ ಇದೆ, ಡೈಲಿ ಅಲೌನ್ಸ್ ಅಂತ ಹೇಳ್ತೀವಿ. ಇವರಿಗೆ ಒಂದು 1,500 ರೂಪಾಯಿ ಡೈಲಿ ಅಲೌನ್ಸ್ ಕೊಡ್ತದ. 1,200 ಅಂತ ಹಾಕೊಂಡ್ಬಿಡ್ತೀನಿ. ಓಕೆ, ಅಂದ್ರೆ ಮ್ಯಾನ್ಯುವಲಿ ಕಂಪನಿ ಏನ್ ಅವ್ರಿಗೆ ಕೊಟ್ಟಿರ್ತಾರೆ ಅದೇ ಪ್ರಕಾರ ನೀವೇನ್ ಮಾಡ್ಬೇಕಿಲ್ಲಿ ಹಾಕೋಬೇಕಾಗ್ತದೆ. ಇವರಿಗೆ ಒಂದು 500 ರೂಪಾಯಿ ಡೈಲಿ ಅಲೌನ್ಸ್ ಕೂಡ ಕೊಡ್ತಾರೆ. ಓಕೆನಾ? ಹಾಕಿದ ನಂತರ ಈಗೇನ್ ಮಾಡ್ಬೇಕು, ಕನ್ವೆನ್ಸ್ ಕೂಡ ಕಂಪನಿ ಕೊಡತ್ತೆ ಒಂದು 500 ರೂಪಾಯಿ, 500 ಬೇಡ, ಇವರಿಗೂ ಒಂದು 1,000 ರೂಪಾಯಿ ನಾ ಹಾಕೊಂಡ್ಬಿಡ್ತೀನಿ. ಕನ್ವೆನ್ಸ್ ಕೂಡ ಕೊಡತ್ತೆ. ನೆಕ್ಸ್ಟ್ 800, ನೆಕ್ಸ್ಟ್ 8,000 ಆಯ್ತು, ಬ್ಯಾಕ್ ಮಾಡೋಣ. ನೆಕ್ಸ್ಟ್ ಇದನ್ನ 900 ರೂಪಾಯಿ ಹಾಕೋತೀನಿ. ಇವರಿಗೆ 1,000 ರೂಪಾಯಿ ಹಾಕೋತೀನಿ. ನೆಕ್ಸ್ಟ್ ಇವರಿಗೆ 1,000 ರೂಪಾಯಿ ಹಾಕೋತೀನಿ. ಓಕೆ, ಅದಾದ ನಂತರ ಓವರ್ ಟೈಮ್ ಡ್ಯೂಟಿ ಎಷ್ಟು ಮಾಡಿದ್ದಾರೆ ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದಾದ ನಂತರ ನಾವು ಗ್ರಾಸ್ ಸ್ಯಾಲರಿ ಮತ್ತೆ ಓವರ್ ಟೈಮ್ ಸ್ಯಾಲರಿಯನ್ನ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೋಬೇಕಾಗ್ತದೆ. ಓಕೆ, ಓವರ್ ಟೈಮ್ ಸ್ಯಾಲರಿ ಎಷ್ಟು ಮಾಡಿದ್ದಾರೆ? 60 ಗಂಟೆ ಕೆಲಸ ಮಾಡ್ಯಾನ ಶಿವ. ನೆಕ್ಸ್ಟ್ ಇವ ಎಷ್ಟು ಕೆಲಸ ಮಾಡ್ಯಾನ? 50 ಗಂಟೆ. ಇವ 80 ಗಂಟೆ. ನೆಕ್ಸ್ಟ್ ಇವ 66 ಗಂಟೆಗಳ ಕಾಲ ಓವರ್ ಟೈಮ್ ಕೆಲಸ ಮಾಡಿದ್ದಾರೆ. ಟೈಮ್ ಹಾಕೋಬಿಡ್ಬೇಕು. ಓಕೆ, ಅಂದ್ರೆ ಕಂಪನಿ ಓವರ್ ಟೈಮ್ ಬಿಟ್ಟು ಓವರ್ ಟೈಮ್ ಡ್ಯೂಟಿ ಮಾಡಿದಾಗ ಅವ್ರು ಡ್ಯೂಟಿ ಹಾಕೋಬೇಕು. ಇಲ್ಲೇನು 00 ಏನೋ ಬಂದವಲ್ ಸರ, ಇಲ್ಲಿ HRS ಅಂತ ಬರ್ಬೇಕು, ಅವರ್ಸ್ ಅಂತ ಬರ್ಬೇಕು ನನಗಂದ್ರ ಸಂಪೂರ್ಣವಾಗಿ ಈ ಕಾಲಮ್ ಸೆಲೆಕ್ಷನ್ ಮಾಡ್ರಿ. ಮಾಡಿದ ನಂತರ ಇಲ್ಲೇನು ನಂಬರ್ಸ್ ಇರ್ತೈತಿ, ಇಲ್ಲಿ ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ಮೋರ್ ನಂಬರ್ಸ್ ಫಾರ್ಮೆಟ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 00 ಏನಿದೆ ತೆಗಿರಿ. ಇಲ್ಲಿಂದ #, ಹಾಕೋಬೇಕು, ಸ್ಪೇಸ್ ಕೊಡಬೇಕು, HRS ಅಂತ ಟೈಪ್ ಮಾಡ್ಕೋರಿ, ಸ್ಪೇಸ್ ಕೊಡಬೇಕು. ಸ್ಪೇಸ್ ಕೊಟ್ಟು ಈ ರೀತಿಯಾಗಿ ಇಟ್ಕೊಂಡು ಈಗೇನ್ ಮಾಡಬೇಕು, ಜಸ್ಟ್ ಓಕೆ ಅಂತ ಮಾಡಿದ್ರೆ ಆಟೋಮೆಟಿಕಲಿ HRS ಅಂತ ಬಂದ್ಬಿಡ್ತದೆ. ಈಗ ಓವರ್ ಟೈಮ್ ಸ್ಯಾಲರಿಯನ್ನ ನಾವು ಕಂಡು ಹಿಡಿಬೇಕಾಗ್ತದೆ. ಹೆಂಗ್ ಕಂಡು ಹಿಡಿಯೋದು ಸರ್? ಯಾಕಂದ್ರೆ ಇವರಿಗೆ ವೇತನ ಕೊಟ್ಟು ಈ ಕಂಪನಿನೇ ಕೊಡ್ತಾ ಇದೆ. HRA ಕಂಪನಿ ಕೊಡ್ತು, DA ಕಂಪನಿ ಕೊಡ್ತು, ಕನ್ವೆನ್ಸ್ ಕೂಡ ವೇತನ ಕೊಟ್ಟವರಿಗೆ ಪ್ರತಿದಿನನೂ ಕೂಡ ಈ ರೀತಿಯಾಗಿ ಎರಡು ರೀತಿಯಾಗಿ HRA ಮತ್ತೆ DA ಮತ್ತೆ ಕನ್ವೆನ್ಸ್ ಕೂಡ ಕಂಪನಿ ಅವರಿಗೆ ಎಕ್ಸ್ಟ್ರಾ ಅಮೌಂಟ್ ಕೊಡಕತ್ತೈತಿ. ಅವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಓವರ್ ಟೈಮ್ ಡ್ಯೂಟಿ ಮಾಡಿ ಗ್ರಾಸ್ ಸ್ಯಾಲರಿ ಎಷ್ಟೈತೆ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಅವಾಗ = ಅಂತ ಫ್ರೆಶ್ ಮಾಡ್ಕೋತೀನಿ ನಾನು. ಓವರ್ ಟೈಮ್ ಎಷ್ಟು ಡ್ಯೂಟಿ ಮಾಡಿದ್ದಾರೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ. ಅವಾಗ ನಾನು ಏನ್ ಮಾಡ್ತೀನಿ, ಓವರ್ ಟೈಮ್ ಮೇಲೆ = ಅಂತ ಫ್ರೆಶ್ ಮಾಡ್ಕೊಂಡು ಬೇಸಿಕ್ ಸ್ಯಾಲರಿ ಏನಿದೆ ಅವ್ರದ್ದು, ಬೇಸಿಕ್ ಸ್ಯಾಲರಿಯನ್ನ ನಾವು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಬೇಕು. 25,000 ಇದೆ. ಎಷ್ಟು ದಿನಕ್ಕೆ 25,000? ಬಾರ್ 30 ಡೇಸ್ಗೆ. ಹೌದಾ? ಮತ್ತೆ ಬಾರ್ ಹಾಕೊಂಡು ಒಂದು ದಿನಕ್ಕೆ ಎಷ್ಟು 8 ಗಂಟೆಗಳ ಕಾಲ ಕಂಪನಿಯಲ್ಲಿ ಕೆಲಸ ಮಾಡಬೇಕು? 8 ತಾಸು ಹಾಕೊಂಡು ಸ್ಟಾರ್ ಹಾಕೊಂಡು ಎಷ್ಟು ಓವರ್ ಟೈಮ್ ಮಾಡ್ಯಾರ ಅವರು? 60 ಮಾಡ್ಯಾರ. ಇಲ್ಲ 60 ಗಂಟೆಗಳ ಕಾಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಎಂಟರ್ ಮಾಡಿದ್ರೆ ಸಾಕು, 6,250 ರೂಪಾಯಿ ಓವರ್ ಟೈಮ್ ಅವರ ಕೆಲಸ ಮಾಡಿರುವಂತ ವೇತನವನ್ನ ಬರ್ತಾ ಇದೆ. ನೆಕ್ಸ್ಟ್ = ಪ್ರೆಸ್ ಮಾಡ್ರಿ. ಇನ್ನೊಂದಕ್ಕೆ ನೋಡ್ರಿ, ಟೋಟಲ್ ವೇತನ ಮೇಲೆ ಕ್ಲಿಕ್ ಮಾಡ್ಕೊರಿ. ಮಾಡಿದ ನಂತರ 30 ಡೇಸ್ ಸೆಲೆಕ್ಷನ್ ಮಾಡ್ಕೋ. 30 ಡೇಸ್ ಅಂದ್ರೆ 30 ಡೇಸ್ ಅನ್ನ ಬರಿಬೇಕು. ಓಕೆ, ನೆಕ್ಸ್ಟ್ ಅದಾದ ನಂತರ ಬಾರ್ 8 ಗಂಟೆಗಳ ಕಾಲ. ನೆಕ್ಸ್ಟ್ ಸ್ಟಾರ್ ಹಾಕೊಂಡು ನಾವೇನ್ ಮಾಡಬೇಕು, ಅವರ್ಸ್ ಅನ್ನ ಸೆಲೆಕ್ಷನ್ ಮಾಡಿ ಎಂಟರ್ ಮಾಡ್ಕೊಂಡ್ರೆ 4,375 ರೂಪಾಯಿ ಅವರಿಗೆ ಓವರ್ ಟೈಮಿನ ಅಮೌಂಟ್ ಕೂಡ ಸಿಗ್ತಾ ಇದೆ. ಇದನ್ನ ಕೆಳಗೆ ಜಕ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದೆ. ಈಗ ಗ್ರಾಸ್ ಸ್ಯಾಲರಿಯನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಗ್ರಾಸ್ ಸ್ಯಾಲರಿಯನ್ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ಬೇಕಪ್ಪ ಅಂದ್ರೆ ಕೂಡಿಸ್ಕೋಬೇಕು. ಯಾವ್ದಾವ್ದನ್ನ ಕೂಡಿಸ್ಕೋಬೇಕು? ಸ್ಯಾಲರಿ, HRA, DA ನ ಕೂಡಿಸ್ಬೇಕು. ನೆಕ್ಸ್ಟ್ ಅವರು ಓವರ್ ಟೈಮ್ ಡ್ಯೂಟಿ ಮಾಡಿರುವಂತ ವೇತನವನ್ನ ಕೂಡಿಸ್ಕೊಂಡಾಗ ಗ್ರಾಸ್ ಸ್ಯಾಲರಿ ಲೆಕ್ಕವನ್ನ ನಮ್ಗೆ ಇಲ್ಲಿ ಬಂದ್ಬಿಡ್ತದೆ. ಹೆಂಗ್ ಕೂಡಿಸೋದ್ರಿ ಸರ್ ಅಂದ್ರೆ = ಏನ್ ಮಾಡ್ಬೇಕು, ಟೋಟಲ್ ಸ್ಯಾಲರಿ 28 ದಿನಕ್ಕೆ 33,333 ಪ್ಲಸ್
ಕಂಪನಿ 2,000 ರೂಪಾಯಿ ಬಾಡಿಗೆ ಕೊಡ್ತಾ ಇದೆ. ನೆಕ್ಸ್ಟ್ DA 1,500 ರೂಪಾಯಿ ಕೊಡ್ತಾ ಇದೆ. ನೆಕ್ಸ್ಟ್ ಕನ್ವೆನ್ಸ್ 1,000 ರೂಪಾಯಿ ಕೊಡ್ತಾ ಇದೆ. ನೆಕ್ಸ್ಟ್ ನಾನು ಓವರ್ ಟೈಮ್ ಡ್ಯೂಟಿ ಮಾಡಿರುವಂತದ್ದು 6,250 ರೂಪಾಯಿ. ಎಂಟರ್ ಮಾಡ್ಕೋರಿ. ಟೋಟಲ್ 34,083 ರೂಪಾಯಿ ಏನಾಗ್ತಾ ಇದೆ, ಕಂಪನಿ ನಮಗೆ ಕೆಲಸ ಮಾಡಿರುವಂತವರಿಗೆ ವೇತನವನ್ನ ಕೊಡ್ತಾ ಇದೆ. ಈ ರೀತಿಯಾಗಿ ನೀವೇನ್ ಮಾಡಬೇಕು, ಕ್ಯಾಲ್ಕುಲೇಷನ್ ವನ್ನ ಮಾಡ್ಕೋಬಹುದು. ಇದನ್ನೇ ಸೀದಾ ಕೆಳಗಡೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋರಿ, ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದೆ. ತಿಳಿಯತ್ತೆ ಹೇಳೋದು. ನೆಕ್ಸ್ಟ್ PF ಈಗೇನಾಗುತ್ತೆ, ಈಗ ಕೊಟ್ಟಂಗ್ ಮಾಡಿದ್ರು ಈ ಕಂಪನಿಯವರು ಕಟ್ ಮಾಡ್ಕೋತಾರೆ. PF ಕಟ್ ಆಗುತ್ತೆ, ESI ಕೂಡ ಕಟ್ ಮಾಡ್ಕೋತಾರೆ. ಎಷ್ಟು ಪರ್ಸೆಂಟೇಜ್ ಕಟ್ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಹೌದಾ? ಓಕೆ, ಅವಾಗ ನಾವೇನ್ ಮಾಡ್ಬೇಕಂದ್ರೆ ಅವರ ಒಂದು ಟೋಟಲ್ ಸ್ಯಾಲರಿ ಏನಾಗಿದೆ ಅದರ ಮೇಲೆ ಅವ್ರಿಗೆ ಏನಾಗ್ತದೆ ಅಂದ್ರೆ PF ಕಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಅವಾಗ ನಾನೇನ್ ಮಾಡ್ತೀನಿ, ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡಬೇಕು. ಟೋಟಲ್ ಸ್ಯಾಲರಿ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೋರಿ. ಎಷ್ಟು ಪರ್ಸೆಂಟೇಜ್ ತಗೋತಾ ಇದೆ, 12% ಎಷ್ಟು ಬಾರ್ 100ಕ್ಕೆ 12% PF ಕಟ್ ಆಗ್ತದೆ ಅಂದ್ರೆ ಈ ರೀತಿಯಾಗಿ ನೀವು ಫಾರ್ಮುಲಾ ಹಾಕೊಂಡು ಎಂಟರ್ ಮಾಡ್ಕೊಂಡ್ರೆ ಸಾಕು. 2,800 ರೂಪಾಯಿ ಅವರ ವೇತನದೊಳಗ PF ಕಟ್ ಆಯ್ತು. ನೆಕ್ಸ್ಟ್ ಕೆಳಗಡೆ ಇನ್ನೊಂದ್ ಸರ್ತಿ ನೋಡ್ರಿ, ಈಸ್ ಈಕ್ವಲ್ ಟು ಅಂತ ಮಾಡ್ಬೇಕು. ವೇತನ 17,500 ಮೇಲೆ ಕ್ಲಿಕ್ ಮಾಡ್ರಿ, ಸ್ಟಾರ್ ಹಾಕೋರಿ. ಎಷ್ಟು ಪರ್ಸೆಂಟ್ ತಗೋತಾ ಇದಾರೆ, 12% ಬಾರ್ ಎಷ್ಟಕ್ಕ 100ಕ್ಕೆ 12% ಅವರ ಒಂದು PF ಕಟ್ ಆಗ್ತಾ ಇದೆ. ಎಂಟರ್ ಮಾಡ್ಕೋರಿ, 2,100 ರೂಪಾಯಿ. ಇದನ್ನೇ ಈ ರೀತಿಯಾಗಿ ಸೀದಾ ಕೆಳಗೆ ಜಕ್ಕೊಂಡ್ಬಿಟ್ರೆ 00 ಬಂದ್ಬಿಡುತ್ತೆ. ಸಪೋಸ್ ಇದನ್ನೇ ನೀವೇನ್ ಮಾಡ್ಬೋದು, ಕೆಳಗಡೆ ಜಕ್ಕೋರಿ, ಆಟೋಮೆಟಿಕಲಿ ಕ್ಯಾಲ್ಕುಲೇಷನ್ ಚೇಂಜಸ್ ಆಗಿ ಬಂದ್ಬಿಡ್ತದೆ. ತಿಳಿಯತ್ತೆ ಅಂತ ಹೇಳೋದು. ನೆಕ್ಸ್ಟ್ ESI ಕೂಡ ಏನಾಗುತ್ತೆ, ಕಂಪನಿ ಕಟ್ ಮಾಡ್ಕೊಳ್ಳುತ್ತೆ. ಈಸ್ ಈಕ್ವಲ್ ಟು ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಟೋಟಲ್ ವೇತನ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ಸ್ಟಾರ್ ಹಾಕೊಂಡು 0.75 ಅನ್ನ ಅಮೌಂಟ್ ಕಟ್ ಆಗ್ತಾ ಇದೆ. ಅದನ್ನು ಕೂಡ ಹಾಕೊಂಡು ನಾನು ಏನ್ ಮಾಡ್ತೀನಿ, PF ಅಂದ್ರೆ ಬಾರ್ 100ಕ್ಕೆ ಇಷ್ಟು ಕಟ್ ಆಗ್ತಾ ಇದೆ. ಎಂಟರ್ ಮಾಡ್ಕೊಳ್ಳೋಣ, 180 ರೂಪಾಯಿ. ನೆಕ್ಸ್ಟ್ ಇದೇ ರೀತಿಯಾಗಿ ಇದನ್ನ ಕೆಳಗೆ ಜಕ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದೆ. ಈಗೇನ್ ಮಾಡ್ಬೇಕಾಗತ್ತೆ, ಅವರ ಒಂದು ಗ್ರಾಸ್ ಸ್ಯಾಲರಿ ಒಳಗ ಇವೆರಡನ್ನು ಕೂಡ ಮೈನಸ್ ಮಾಡ್ಕೊಂಡ್ರೆ ಎಷ್ಟು ಅಮೌಂಟ್ ಅವ್ರ ಕೈಯಾಗಿ ಬರ್ತೈತೆ ಅಂತೇಳಿ ನಾವೇನ್ ಮಾಡ್ಬೇಕಾ, ಕ್ಯಾಲ್ಕುಲೇಷನ್ ಮಾಡಿ ಕೊಡ್ಬೇಕಾಗ್ತದೆ. ಅವಾಗ ಹೆಂಗ್ ಮಾಡೋದು, ಗ್ರಾಸ್ ಸ್ಯಾಲರಿಯನ್ನ ಕಂಡು ಹಿಡಿಬೇಕು ಅಂದ್ರೆ ಈಸ್ ಈಕ್ವಲ್ ಟು ಟೋಟಲ್ ಸ್ಯಾಲರಿ ಏನಿದೆ 34,083 ರೂಪಾಯಿ ಇದೆ, ಅದ್ರೊಳಗ ಇವೆರಡು ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಮೈನಸ್ 2,800 ಮೈನಸ್ 180. ಎಂಟರ್ ಮಾಡ್ಕೋರಿ. 31,101 ರೂಪಾಯಿ ಏನಾಗುತ್ತೆ ಅವರಿಗೆ ಪೇಮೆಂಟ್ ಅನ್ನ ಸಿಗ್ಲಿಕ್ಕೆ ಶುರುವಾಗ್ತದೆ. ತಿಂಗಳಿಗೆ ವೇತನವನ್ನ ನಾವು ಅವರಿಗೆ ಕೊಡ್ಬೇಕಾಗಿರುವಂತದ್ದು ಗೊತ್ತಾಗ್ತದ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ವೇತನವನ್ನ ಸಂಪೂರ್ಣವಾಗಿ ಕಂಡನ ಹಿಡಿಯಬಹುದು. ಓಕೆ, ಗೊತ್ತಾಗ್ತಿದ್ಯಾ? ಓಕೆ, ಮತ್ತೆ ಕೆಳಗಡೆ ಇನ್ನೊಂದ್ಸರ್ತಿ ನೋಡ್ರಿ, ಈಸ್ ಈಕ್ವಲ್ ಟು ಗ್ರಾಸ್ ಸ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ಮಾಡಿದ ನಂತರ ನೀವೇನ್ ಮಾಡ್ಬೇಕು, ಗ್ರಾಸ್ ಸ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಮೈನಸ್ 2,100 ಮೈನಸ್ 134. ಓಕೆ, ಸಾರಿ, ಮೈನಸ್ 134. ಎಂಟರ್ ಮಾಡ್ಕೋರಿ. ಆಟೋಮೆಟಿಕ್ ಆಗಿ ಇನ್ನೊಂದು ಸರ್ತಿ ಈಸ್ ಈಕ್ವಲ್ ಟು ಟೋಟಲ್ ಸ್ಯಾಲರಿ ಮೈನಸ್ 2,100 ಮೈನಸ್ 136. ಎಂಟರ್ ಮಾಡ್ಕೋರಿ. 23,138 ರೂಪಾಯಿ ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೆ ತಿಂಗಳಿಗೆ ಕೈಯಲ್ಲಿ ಬರುವಂತ ವೇತನ. ಕೆಳಗೆ ಜಕ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದೆ. ಈ ರೀತಿಯಾಗಿ ನೀವೇನ್ ಮಾಡಬಹುದು, ಯಾವುದೇ ಕಂಪನಿ ಅಥವಾ ಯಾವುದೇ ಕ್ಷೇತ್ರಗಳಲ್ಲಿ ಕೆಲಸಕ್ಕೆ ಹೋದಾಗ ಈ ರೀತಿಯಾಗಿ ನಾವೇನ್ ಮಾಡಬಹುದು, ತಿಂಗಳ ವೇತನ ಬಿಲ್ ಪಾವತಿಸುವಂತ ಒಂದು ಫಾರ್ಮೆಟ್ ಅನ್ನ ನೀವು ತಯಾರು ಮಾಡಿಕೊಂಡು ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿ ನೀವು ಕೆಲಸವನ್ನ ಮಾಡಬಹುದು. ಇವತ್ತು ಡೇಟಾ ಎಂಟ್ರಿ ಆಪರೇಟರ್ ಆಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ ಗಳಾಗಿರ್ಬೋದು, ಈ ರೀತಿಯಾಗಿ ಅತಿ ಹೆಚ್ಚಾಗಿ ಕೆಲಸ ಮಾಡುವಂತಹ ವಿಧಾನಗಳನ್ನ ನೀವು ಕಲ್ತಿರ್ಬೇಕಾಗ್ತದೆ. ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಈ ಒಂದು ವಿಡಿಯೋ ಇವತ್ತೇ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಯೂಟ್ಯೂಬ್ ಚಾನಲ್ ಒಳಗ ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಇದಕ್ಕೆ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಕೂಡ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು. ಗೊತ್ತಾಗಿದೆಯಾ? ಯಾವ ರೀತಿಯಾಗಿ ಇದೊಂದ್ರು ಬಹಳ ಈಸಿ ಆಗಿರುವಂತದ್ದು. ಇವೆಲ್ಲ ಕಲರ್ಸ್ ಗಳನ್ನ ನಾವು ಇಲ್ಲಿಂದ ಹಾಕೊಂಡ್ಬಿಡ್ತೀವಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅನ್ಕೋತಾ ಅದನ್ನೇ, ಅಥವಾ ಹಿಂದಿನ ವಿಡಿಯೋ ನೋಡಿದ್ರು ಕೂಡ ನೀವು ಅಡ್ಜಸ್ಟ್ಮೆಂಟ್ ಅನ್ನ ಕಲಿಬಹುದು. ಯಾಕಂದ್ರೆ ಇವೆಲ್ಲ ನೀವು ಯಾವ ರೀತಿಯಾಗಿ ಟೈಪ್ ಮಾಡ್ಕೋತೀರಿ, ಕಾಲಮ್ ವೈಸ್ ಟೈಪ್ ಮಾಡ್ಕೊಂಡು ಒಂದು ಫಾರ್ಮೆಟ್ ಅನ್ನ ತಯಾರು ಮಾಡಿಕೊಂಡು ತಿಂಗಳ ವೇತನ ಬಿಲ್ ಮಾಡುವಂತದನ್ನ ನೀವು ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡಿ ಕಲಿತು ಕೆಲಸಕ್ಕೆ ಸೇರ್ಕೋಬಹುದು. ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.